ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮೇಲೆ ಸುವ್ಯಸೆದು ಅದನ್ನು ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಇಂಥ ಘಟನೆ ಖಂಡಿಸಬೇಕಾಗಿರೋದು ಇಡೀ ದೇಶದ ಭಾರತೀಯರ ಕರ್ತವ್ಯ ಆಗಿದೆ ಮತ್ತು ಜವಾಬ್ದಾರಿಯಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಪೀಠಕವಾದ ಅವಮಾನ ಖಂಡನ ವೇದಿಕೆ ಅಂತೇಳಿ ಚಿಕ್ಕಮಗಳೂರಲ್ಲಿ ಎಲ್ಲ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು, ವಿದ್ಯಾರ್ಥಿ ಸಂಘ ಮತ್ತು ಮುಸ್ಲಿಂ ಸಂಘಟನೆ ಮತ್ತು ಕ್ರಿಶ್ಚಿಯನ್ ಸಂಘಟನೆ ಎಲ್ಲರೂ ಕೂಡ 16ನೇ ತಾರೀಕು ಗುರುವಾರ ಬೆಳಗ್ಗೆ 10 ಗಂಟೆಗೆ ತಾಲೂಕು ಕಚೇರಿಯಿಂದ ಬೃಹತ್ ಅಣುಕು ಶವಯಾತ್ರೆಯೊಂದಿಗೆ ಮೆರವಣಿಗೆ ಹೊರಟು ಬಂದು ಆಜಾದ್ ಪಾರ್ಕ್ ಸರ್ಕಲಲ್ಲಿ ಬಹಿರಂಗ ಸಭೆ ಇದೆ. ಚಿಕ್ಕಮಗಳೂರಲ್ಲೂ ಕೂಡ ಇದೇ ಗುರುವಾರ 16ನೇ ತಾರೀಕು ಬೆಳಗ್ಗೆ 10:30 ಸಮಯಕ್ಕೆ ಚಿಕ್ಕಮಗಳೂರಲ್ಲಿ ಬೃಹತ್ತಾದಂಥ ಒಂದು ಶವಯಾತ್ರೆಯನ್ನು ನಾವು ತೆಗೆದುಕೊಂಡು MG ರೋಡ್ ಮುಖಾಂತರ ಬಂದು ಆಜಾದ್ ಪಾರ್ಕ್ನಲ್ಲಿ ಬಹಿರಂಗ ಸಭೆಯನ್ನು ಏರ್ಪಾಡು ಮಾಡಿದ್ವಿ. ಹಾಗಾಗಿ ಇಡೀ ಚಿಕ್ಕಮಗಳೂರಿನ ನಾಗರಿಕರು ಈ ಪ್ರತಿಭಟನೆಗೆ ಭಾಗವಹಿಸಿ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಪ್ರಜಾಪ್ರಭುತ್ವ ಒಪ್ಪುವಂಥವ್ರು, ಸಂವಿಧಾನ ಒಪ್ಪುವಂಥವ್ರು ಈ ಪ್ರತಿಭಟನೆಗೆ ಭಾಗವಹಿಸ್ಬೇಕಂತೇಳಿ ವಿನಂತಿ ಮಾಡ್ಕೊಂತೀವಿ. ಮತ್ತು ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ಏನು ಜಡ್ಜ್ ಮೇಲೆ ಆಗಿರ್ತಕ್ಕಂಥ ಅವಮಾನವನ್ನು ಖಂಡಿಸಿ ಇದೇ 16ನೇ ತಾರೀಕು ಗುರುವಾರ ಬೆಳಿಗ್ಗೆ ಎಲ್ಲ ಸಂಘಟನೆಗಳು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಮತ್ತು ಎಲ್ಲ ರಾಜಕೀಯ ಪಕ್ಷಗಳನ್ನು ಒಳಗೊಂಡಂತೆ ನಾವು ಬೃಹತ್ತಾದ ಪ್ರತಿಭಟನೆಯನ್ನು ಬೆಳಗ್ಗೆ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ವರೆಗೂ ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಎಲ್ಲ ಮಹಿಳಾ ಸಂಘಗಳು, ನಾಗರಿಕರು, ಎಲ್ಲ ನಮ್ಮ ಹೋರಾಟದ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ಬಂದು ಈ ಧೋರಣೆಯನ್ನು ಖಂಡಿಸಬೇಕು ಅಂಥೇಳಿ ಈ ಮೂಲಕ ತಮ್ಮ ಮೂಲಕ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ.